ಕಾಂಗ್ರೆಸ್ ಸಹಕಾರ ಕೊಡಲೇಬೇಕು. ಸೆಕ್ಯುಲರ್ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ಬೇಕಾದ್ರೆ ಕೊಡಲೇಬೇಕು ರೀ. ಈಗ ಅವರು ಸೆಕ್ಯುಲರ್ ಇದ್ದಾರೆ, ಮತ್ತು ಅವರು BJP ಬೇಕಾದ್ರೆ ಅವಾಗ ಅವ್ರ ಜೋಡಿ ಹೋಗಿ ಜೋಡಿಸ್ಬೋದಿತ್ತು ಅವರು. ಅವರೊಬ್ಬರೇ ಸಾಕಾಗಿದ್ರು, ನಮ್ಮ ಅವಶ್ಯಕತೆ ಇರಲಿಲ್ಲ. ಸೊ ಅವ್ರ ಇಂಡಿಕೇಶನ್ ಅಂದರೆ ಸೆಕ್ಯುಲರ್ ಇದೀವಿ ನಾವು, ಸೆಕ್ಯುಲರ್ ಜೋಡಿ ಇರ್ತೀವಿ ಅನ್ನೋದು ಸಂದೇಶ ಕೊಟ್ಟಿದ್ದಾರೆ. ಸೊ ಯಾರು ಸೆಕ್ಯುಲರ್ ಇದ್ದಾರೆ ಎಲ್ಲರೂ ಅವ್ರಿಗೆ ಮುಂದೆ ಹೋಗಿ ಸಪೋರ್ಟ್ ಮಾಡಬೇಕು, ಇನ್ಕ್ಲೂಡಿಂಗ್ DMK. ಅವರು ಅವ್ರಿಗಿಂತ ಸಪೋರ್ಟ್ ಮಾಡಬೇಕು. ಔಟ್ ಸೈಡ್ ಸಪೋರ್ಟ್ ಮಾಡಲಿಕ್ಕೆ ನಾವು ಸೆಕ್ಯುಲರ್, ಇವರು ಸೆಕ್ಯುಲರ್ ಉಳಿಬೇಕಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ, ಐಡಿಯಾ ಇಲ್ಲ ಅದ್ರ ಬಗ್ಗೆ. ಇಲ್ಲ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆಯ್ತು, ಈಗ ಚುನಾವಣೆ ಆಗಿ ಹೋಗಿದೆ. ಸೆಕ್ಯುಲರ್ ಇದ್ದಾರೆಲ್ಲ ಅವರಿಗೆ ಈಗ ಸಪೋರ್ಟ್ ಮಾಡಬೇಕು. ಈಗ TVK ಕೇರಳದಲ್ಲಿ ವೇಣುಗೋಪಾಲ್ ಅವರು CM ಆಗ್ತಾರೆ ಅಂತ ಸತೀಶ್ ಅವರು ಆಗ್ತಾರ, ವೇಣುಗೋಪಾಲ್ ಅವರು ಆಗ್ತಾರ, ಚಂದ್ರಶೇಖರ್ ಆಗ್ತಾರ. ಚರ್ಚೆ ಮಾಡ್ಬೇಕು. ಅವ್ರ ಅಭಿಪ್ರಾಯ ಯಾರಿಗಿದೆ, ಶಾಸಕರದು ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ತಾರ. ಯಾರಿಗೆ ಮಾಡಬೇಕು ಅನ್ನೋದು MLAಗಳು ಫಸ್ಟ್ ಮೊದಲನೇ ಆಯ್ಕೆರೆ, ನಂತರ ಹೈಕಮಾಂಡ್ ಡಿಸಿಷನ್ ತೊಳ್ತಾರೆ. ಭಾಳಷ್ಟು ಕಲಿಯೋದಿದೆ, ಕಲಿಬೇಕು. ಈ 2 ಚುನಾವಣೆ ಗೆದ್ದೀವಿ ಅಂತ ನಾವು ಭಾಳ ಆಕಾಶ ಸತ್ತ ನಮ್ಮದು ಅವಶ್ಯಕತೆ ಇಲ್ಲ. ಈ ಚುನಾವಣೆ ಬೇರೆ, ನಾಳೆ 28 ಚುನಾವಣೆ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಭಾಳಷ್ಟು ಕೆಲಸ ಮಾಡೋದು ಅವಶ್ಯಕತೆ ಇದೆ. ಪಾರ್ಟಿ ಅವರು, CM ಅವರು, DCM ಅವರು, MLAಗಳು, ಮಂತ್ರಿಗಳು, ಇದನ್ನು ನಾವು ನಂಬ್ಕೊಂಡು ಆ ಚುನಾವಣೆ ಮಾಡಲಿಕ್ಕಾಗಲ್ಲ. ಅದು ಭಾಳ ಟಫ್ ಆಗಿರ್ತದೆ. ಅದಕ್ಕೆಲ್ಲ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸರಿಯಾಗಿದೆ. ನಾವೇನಿರುತ್ತೆ ಮಾಡಿದ್ದಾರೆ, ತಗೋಬಾರಂತ ಹೇಳಿದ್ದಾರೆ. ಈಗ ಸಸ್ಪೆಂಡ್ ಹಿಂದೂ ಮಾಡಿದಾರೆ, ಭಾಳಷ್ಟು ಮಂದಿಗೆ ವಾಪಸ್ ತೊಗೊಂಡಾರೆ. ನಾವು ಹೇಳಿದ್ದೀಗ ಮಾಡಿದ್ದಾರೆ, ಈಗ ಓಕೆ, ಮತ್ತೆ ಅವ್ರಿಗೆ ಅವಕಾಶ ಕೊಡೋದು ಹೇಳೋದು ಅಷ್ಟೇ ನಮ್ಮ ವಿದ್ಯಾರ್ಥಿ. ಈಗಾಗಲೇ ಆಕ್ಷನ್ ತೊಗೊಂಡಾರೆ, ಸಸ್ಪೆಂಡ್ ಮಾಡಿದ್ದಾರೆ, ಓಕೆ, ಅದೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಓಕೆ. ಈಗ ಮತ್ತೆ ಅವ್ರಿಗೆ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು ಅಷ್ಟೇ ನಮ್ಮದು ರಿಕ್ವೆಸ್ಟ್. ಪಕ್ಷದಲ್ಲಿ ತೊಗೋಬೇಕು, ಅವ್ರಿಗೆ ಮತ್ತೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಷ್ಟೇ. ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಆ ಸಮುದಾಯ ಕಾಂಗ್ರೆಸ್ ಬಿಟ್ಟರೆ ಬೇರೆ ಎಲ್ಲಿ ಹೋಗೋಂಥ ಆಪ್ಷನ್ ಇರಲಿಲ್ಲ ಅವ್ರಿಗೆ. ಪಾಪ ಏನು ಮಾಡಬೇಕು, ಅವರು ಬಳಸ್ಕೋಬೇಕು ಅಷ್ಟೇ ಅವ್ರಿಗೆ. ನಿರೀಕ್ಷೆ ಇರಲಿಲ್ಲ. ಆದರೂ ಕೂಡ 15 ವರ್ಷ ಆಳ್ವಿಕೆ ಇತ್ತು, ನೆಗೆಟಿವ್ ಕೂಡ ಇತ್ತು. ಅದು ಅವರ ಓವರ್ಲುಕ್ ಮಾಡಲಿಕ್ಕೆ ಹೋದ್ರು, ಆಗಲಿಲ್ಲ. ಮತ್ತು ಅವ್ರ ಮುಂಚೆಯಿಂದ BJP ಅವರು ಸುಮಾರು 2 ವರ್ಷದಿಂದ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಅವಕಾಶಗಳನ್ನು ಬಳಸ್ಕೊಂಡ್ರು. ಇವರು ಓವರ್ ಇದರಲ್ಲಿದ್ದರು, ನಾವು ಗೆಲ್ತೀವಿ ಅಂತ. ಸೊ ಹೀಗಾಗಿ ಯಾವುದೇ ಆದರೂ ಒಂದು 15 ವರ್ಷ ನಂತರ ನೆಗೆಟಿವ್ ಇದ್ದೇ ಇರ್ತದೆ. ಸೊ ಅದ್ರ ಲಾಭ ನ್ಯಾಚುರಲ್ ಆಗಿ BJPಗೆ ಆಗಿದ್ದಾರೆ. ಅವ್ರದ್ದು ಸಾಕಷ್ಟು ತಪ್ಪುಗಳಿದ್ದೀವಿ ರೂಲಿಂಗ್ನಲ್ಲಿ. ಸೊ ಅದನ್ನು ಗಮನಿಸದೆ ಹೋದ್ರಿಂದ ಅವರು ಈ ಫಲಿತಾಂಶ ಆಗಿದೆ. ಕಾಂಗ್ರೆಸ್ ಯಾಕೆ ಫೈಟ್ ಮಾಡಿ ಒಂದು ಸ್ಟೇಟ್ನ ಗೈನ್ ಮಾಡಕ್ ಆಗ್ತಾ ಇಲ್ಲ? BJP ಅವರು ವೆಸ್ಟ್ ಬೆಂಗಾಲ್ ಫೈಟ್ ಮಾಡಿದ್ರು, ಒಡಿಶಾದಲ್ಲೂ ಫೈಟ್ ಮಾಡಿ ಗೌರ್ಮೆಂಟ್ ಮಾಡಿದ್ರು. ಕಾಂಗ್ರೆಸ್ ಹಂಗೆ ಇಂಡಿವಿಜುವಲ್ ಫೈಟ್ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅಂತ ಮಾಡಬೇಕು. ಅದೇ ಮಾಡಬೇಕು, ನಾವು ಅದನ್ನೇ ಮಾಡಬೇಕು. BJP ಅವ್ರು ಹೆಂಗೆ 5 ವರ್ಷದ ಎಲೆಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ಅವರು, ನಾವು ಅದನ್ನು ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕು. ಯಾಕೆ ನಮ್ಮ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತೈತೆ ಚುನಾವಣೆ, ಬಂದು ಹತ್ತಿರ ಮಾಡ್ತೀವಿ. ಅವರು ಈಗ ಸೋತರು ಮತ್ತೆ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಆ ರೀತಿ ನಾವು ಸ್ವಲ್ಪ ಭಾಳಷ್ಟು ಅಡಾಪ್ಟ್ ಮಾಡ್ಕೋಬೇಕು. ಬೇರೆ ಪಕ್ಷದಲ್ಲಿರುವಂಥ ಚುನಾವಣೆ ಹೇಗೆ ಮಾಡ್ತಾರೆ ಬೇರೆ ಸ್ಟೇಟ್ನಲ್ಲಿ, ಬೇರೆ ಪಕ್ಷಗಳು, ಅದನ್ನು ನಾವು ಕಲಿಬೇಕು. ನಮ್ಮ ಕಾರ್ಯಕರ್ತನ ಆ್ಯಕ್ಟಿವ್ ಮಾಡಬೇಕು. ಅವ್ರಿಗೆ ಹೆಚ್ಚು ಡೆವಲಪ್ಮೆಂಟ್ ಬಗ್ಗೆ, ಅದಕ್ಕೆ ನಮ್ಮ ಪಾರ್ಟಿ ಹೋರಾಟ ಮಾಡ್ತಿದೆ, ಸೆಕ್ಯುಲರ್ ಅಂದರೆ ಏನು, BJP ಅವ್ರದ್ದು ಏನು, ಅವ್ರದ್ದು ಯಾವ ಬೇಸ್ ಮ್ಯಾಗ ಓಡ್ತೋತಾರೆ. ಸೊ ಅದೆಲ್ಲ ನಾವೆಲ್ಲ ಭಾಳಷ್ಟು ಇನ್ನು ಕನ್ವಿನ್ಸ್ ಮಾಡಿ ನಮ್ಮ ಕಾರ್ಯಕರ್ತನ ಗಟ್ಟಿಯಾಗಿ ಮಾಡಬೇಕು ನಾವು. ಅವ್ರಿಗೆ ಸುಲಭ ಆಗಿದೆ ಚುನಾವಣೆ ಗೆಲ್ಲಲಿಕ್ಕೆ. 12 ವರ್ಷದಿಂದ ಅದನ್ನೇ ಹೇಳ್ತಾನೆ ಇದ್ರಲ್ಲ ಸರ್, ಕಲ್ತಿದ್ದೇನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಾಲ ಬರಬೇಕಲ್ಲ.
ಯಾಕಂದ್ರೆ ನಿಮ್ಮ ನಾಯಕರು ಚುನಾವಣೆ ಘೋಷಣೆ ಆಗಿ 2ನೇ ಹಂತ ಚುನಾವಣೆ ಇರ್ಬೇಕಾದ್ರೆ ಟ್ರಿಪ್ ಹೊರಟು ಬಿಡ್ತಾರೆ ಸರ್. ಫಾರಿನ್ಗೋ ಇಲ್ಲ ಇಲ್ಲಿ ಯಾವ್ದೋ ಲೋಕಲ್, ಅವ್ರಿಗೂ ಚುನಾವಣೆಗೂ ಸಂಬಂಧನೇ ಇರಲ್ಲ ರಾಹುಲ್ ಗಾಂಧಿ ಅವರಿಗೆ. ಇಲ್ಲ, ಅದ್ರ ಬಗ್ಗೆ ಟೂರ್ಗೆ ಹೋಗ್ಲಿಕ್ಕೆ ಹೊರಡ್ಲಿಕ್ಕೆ ಅದೇ ಏನು ಸಂಬಂಧ ಇಲ್ಲ, ರಿಸ್ಟ್ರಿಕ್ಷನ್ ಯಾವುದು, ಅದಕ್ಕೆ ಏನು ಸಂಬಂಧ ಬರೋಲ್ಲ. ಚುನಾವಣೆ 24/7 ಪಾಲಿಟಿಕ್ಸ್ ಅಲ್ವಾ ಸರ್, ರಾಜಕಾರಣ. ಅದನ್ನ ಮಾಡೋ ಟೀಮ್ ಇವ್ರು ಆಗ್ಬೇಕಲ್ಲ, ಅವರು ಕ್ಯಾಪ್ಟನ್. ಅವರೆಲ್ಲರೂ ಹೋಗ್ಲಿ, ನಾವು ರೆಡಿ ಆಗ್ಬೇಕಲ್ಲ, ಕಮಾಂಡ್ರು, ಲೆಫ್ಟಿನೆಂಟ್ ಕರ್ನಲ್ ಇವರೆಲ್ಲ ರೆಡಿ ಆಗ್ಬೇಕಲ್ಲ, ಇವರು ಸೈನಿಕರು ಇವ್ರು ತಯಾರಾಗಬೇಕಲ್ಲ. ಇವ್ರು ಗಟ್ಟಿ ಆದ್ರೆ ಪಕ್ಷ ಗಟ್ಟಲ್ಲ, ಇವ್ರ ಬದಲು ಗಟ್ಟಿ ಆಗ್ಬೇಕು ನಮ್ಮ ಸೈನಿಕರೆಲ್ಲ. ಸೈನಿಕರಿಗೆ 3 ವರ್ಷ ಆದ್ರೆ ಇಲ್ಲಿ ಕೆಲಸನೇ ಕೊಟ್ಟಿದ್ರು. ಸೈನಿಕರು ಪಾಪ ಗೆಲ್ಸಿದ್ರು, ನಿರ್ದೇಶಕರನ್ನೇ ಮಾಡಿಲ್ಲ, ಕಾರ್ಯಕರ್ತರು ಅಷ್ಟೆಲ್ಲ ರಾಹುಲ್ ಗಾಂಧಿ ಕಾರ್ಯಕರ್ತರು 3 ವರ್ಷ ಆಯ್ತು, ನಮ್ಗಿನ್ನೂ ಅಧಿಕಾರ ಕೊಡ್ಲಿಲ್ಲ ಕಾರ್ಯಕರ್ತರಿಗೆ. ಅದನ್ನೇ ಈಗ ನಾವು ಮತ್ತೆ ಬಗೆಹರಿಸು ಅಂತ ಏನು ಹೇಳ್ತೀವಿ, ಹೋಗಿ ಡೆಲ್ಲಿಗೆ ಇನ್ಕ್ಲೂಡಿಂಗ್ ಅದು. ಒಂದು ನೀವು ಸಪ್ರೇಟ್ ಕೇಳ್ತೀರ, ಅದು ಸಪ್ರೇಟ್ ಇಲ್ಲ, ಪ್ಯಾಕೇಜ್ನಲ್ಲೂ ಇದೆ ಅದು. ಅದು ನೀವು ಹೇಳಿದ್ದ ನಾವು ಈಗ 20 ಸಲ ನಾನು ಹೇಳಿದ್ವಿ, ಬೇರೆಯವ್ರು ಹೇಳಿದಾರೆ, ಇದನ್ನೇ ಹೇಳ್ತಿದ್ವಿ. ಗೊಂದಲ ಬಗೆಹರಿಸಿದ್ರೆ ಇದೇ ಗೊಂದಲ. ಮಂತ್ರಿ ಮಂಡಳ ಬಂತು, ಡೈರೆಕ್ಟರ್ ಬಂತು, ಮತ್ತೇನೋ ಚೇರ್ಮನ್ ಬಂತು, ಮತ್ತೆಲ್ಲ ಬಂತು. ಅದರಲ್ಲಿ ಕಾಂಗ್ರೆಸ್ನ ಸರ್ವ ಸಮಸ್ಯೆಗೂ ದೆಹಲಿಯ ಪರಿಹಾರ, ಅದೊಂದೇ ಪರಿಹಾರ. ಅವರೇ ಮತ್ತೆ ಪರಿಹಾರ ಮತ್ತೆ ಯಾರು ಮಾಡೋರಿ? ಆದಷ್ಟು ಬೇಗ ನಮ್ಮ ಕಡೆ ನೋಡ್ಬೇಕಷ್ಟೇ ಈಗ ಅವರು ಬೇಗ. ಅಲ್ಲಿ ನೋಡಿದ್ರೆ ನಿಮ್ಮ ಕಡೆ ನೋಡ್ದಂಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.